ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಸಿದ್ದಪ್ಪಾಜಿ ಸ್ವಾಮಿಯವರಿಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಲೋಕಪ್ಪ ವಿ ದಳವಾಯಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀ ಸುಂದರೇಶ್ ಸಿ ಬಿ ಅವರೇ, ಶ್ರೀ ವಿಕ್ರಮ್ ಪಡ್ಕೆ ಅವರೇ, ಶ್ರೀ ಮಲ್ಲೇಶಪ್ಪ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅವರೇ, ಈ ಶಾಲೆಯ ಬೋಧಕೇತರ ವೃಂದದವರೇ, ಇವತ್ತು ಪುರಸ್ಕೃತರಾದಂಥ ಎಲ್ಲ ಗಣ್ಯಮಾನ್ಯರೇ, ಈ ಶಾಲೆಯ ವಿದ್ಯಾರ್ಥಿನಿಯರೇ, ಆಹ್ವಾನಿತರೇ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಎಲ್ಲರೂ ಸುಖವಾಗಿದ್ದರಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ನಾನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆ ಮಾಡುವಂಥ ಒಂದು ಸಂಸ್ಥೆಯಿಂದ ಆಡಳಿತ. ನಾನೊಬ್ಬ ರಾಜಕಾರಣಿ ಅಲ್ಲ, ಎಂದೂ ರಾಜಕೀಯದಲ್ಲಿ ಕೈವಾಡ ಮಾಡಿದವನಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಭಾಳ ಅಗತ್ಯವಾದ ವಿಚಾರ. ಆ ಹಿನ್ನೆಲೆಯಲ್ಲಿ ನನ್ನ ಲೋಕಾಯುಕ್ತದ ಅನುಭವಗಳನ್ನು ಇತರ ಜೊತೆ ಹಂಚಿಕೊಳ್ಳಬೇಕು ಅನ್ನುವ ಒಂದು ಆಸೆಯಿಂದ, ಅದರಲ್ಲೂ ಕೂಡ ವಿದ್ಯಾರ್ಥಿನಿಯರ ಜೊತೆ ನಾನು ಜಾಸ್ತಿ ಸಂವಾದ ಮಾಡಬೇಕು, ನನ್ನ ಅನಿಸಿಕೆಗಳನ್ನು ಅವರ ಮುಂದೆ ಇಡಬೇಕನ್ನುವ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮೊದಲಾಗಿ ಈ ಒಂದು ಸುಂದರ ವಾತಾವರಣದಲ್ಲಿರುವಂಥ ಇಷ್ಟೊಂದು ಉತ್ತಮವಾದ ವಿದ್ಯಾಸಂಸ್ಥೆಯನ್ನು ನೋಡಿ ನನಗೆ ಭಾಳ ಖುಷಿಯಾಗಿದೆ. ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿನಿಯರು ಧನ್ಯರಂತ ನಾನು ತಿಳ್ಕೊಂಡಿದ್ದೇನೆ. ಬಂದಾಗಲೇ ನಿಮ್ಮ ಪ್ರಯೋಗಶಾಲೆಯನ್ನು ನೋಡಿದೆ. ಅಲ್ಲಿ ಮಕ್ಕಳಿಗೆ ನೀವು ಈ ಶಾಲೆ ಕೊಟ್ಟಿರುವಂಥ ವಿದ್ಯಾಭ್ಯಾಸದ ಸ್ವಲ್ಪ ಅನುಭವವನ್ನು ಕೂಡ ಪಡ್ಕೊಂಡೆ. ಖಂಡಿತವಾಗಿಯೂ ಈ ಒಂದು ವಿದ್ಯಾಸಂಸ್ಥೆ ಭಾಳ ಉತ್ತಮವಾದ ವಿದ್ಯೆಯನ್ನು ಮಕ್ಕಳಿಗೆ ಕೊಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ವಿದ್ಯಾರ್ಥಿನಿಯರೇ, ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ನಾವು ಹಿರಿಯರು, ನನ್ನ ವಯಸ್ಸಿನವರು, ನನ್ನ ವಯಸ್ಸಿಗಿಂತ ಸ್ವಲ್ಪ ಚಿಕ್ಕವರಾಗಿದ್ದವರು ಎಲ್ಲರೂ ಈ ವಿಚಾರದ ಬಗ್ಗೆ ಜಾಸ್ತಿ ಗಮನ ಕೊಡಲಿಲ್ಲ ಅಂತ ನನಗೆ ಕಾಣಿಸ್ತದೆ. ನಮ್ಮ ದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆಗಿರುವುದು, ಈ ಪದ ನಾನು ಬೇಕಂತಲೇ ಬಳಸ್ತಾ ಇದ್ದೇನೆ, ದುರಾಸೆ ಅನ್ನೋ ಒಂದು ರೋಗ. ಆ ರೋಗಕ್ಕೆ ಮಿತಿ ಇಲ್ಲ. ಎಷ್ಟು ಮಾಡಿದರೂ ಸಾಲಲ್ಲ, ಇನ್ನೂ ಬೇಕು, ಮತ್ತೂ ಬೇಕು ಅನ್ನುವ ಒಂದು ರೋಗ. ಉದಾಹರಣೆಗೆ, ಈ ದೇಶದಲ್ಲಿ ಹಲವಾರು ಹಗರಣಗಳು ನಡೆದಿವೆ. ಎಲ್ಲ ಹಗರಣದ ಬಗ್ಗೆ ಮಾತಾಡೋಕ್ಕೆ ಸಮಯ ಇಲ್ಲ. 2-3 ದಶಕಗಳಿಗೆ ಒಂದು ಹಗರಣದ ಉದಾಹರಣೆ ನಿಮ್ಗೆ ಕೊಡ್ತಾ ಇದ್ದೇನೆ. ಯಾವ ರೀತಿಯಲ್ಲಿ ದುರಾಸೆ, ದುರಾಡಳಿತೆಯನ್ನು ಈ ಸಮಾಜಕ್ಕೆ ಕೊಡ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಜೀಪ್ ಹಗರಣ ಅಂತ. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿರುವಂಥ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ಅಂದು ದೊಡ್ಡ ಮೊತ್ತ ಅದು. ಕೆಲವು ದಶಕಗಳ ನಂತರ
ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ಅದೇ ರೀತಿ ಅಧಿಕಾರದಲ್ಲಿರುವಂಥ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಇನ್ನೊಂದು 2-3 ದಶಕದ ನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ಕೆಲವು ಅಧಿಕಾರದಲ್ಲಿರುವವರು 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. 70,000 ಕೋಟಿ ರೂಪಾಯಿ. ಈ ಸಂಖ್ಯೆ ನಂದಲ್ಲ. ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂಥ ಒಬ್ಬ ಅಧಿಕಾರಿ, CAG, ದ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ತನ್ನ ವರದಿಯಲ್ಲಿ ಈ ಮೊತ್ತವನ್ನು ಅವರು ಸೇರಿಸಿದ್ದಾರೆ. ಈ ಮೊತ್ತವನ್ನು ನೀವು ಗೂಗಲ್ಗೆ ಹೋಗಿ ನೋಡ್ಬೋದು. ಜೀಪ್ ಹಗರಣದಲ್ಲಿ ಎಷ್ಟು ಹೋಯಿತು, ಬೋಫರ್ಸಲ್ಲಿ ಎಷ್ಟು ಹೋಯಿತು, ಕಾಮನ್ವೆಲ್ತ್ ಗೇಮ್ಸಲ್ಲಿ ಎಷ್ಟು ಹೋಯಿತು ಅಂತ ಗೂಗಲಲ್ಲಿದೆ. ಅದೇ ರೀತಿ ಮುಂದಿನ ದಶಕಗಳಲ್ಲಿ 2G ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ 1,76,000 ಕೋಟಿ ರೂಪಾಯಿ. ಲೆಕ್ಕ ಹಾಕಿ ಅದರಲ್ಲಿ ಎಷ್ಟು ಸೊನ್ನೆ ಇದೆ ಅಂತ. 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ 2G ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ 1,86,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಈ ಹಗರಣಗಳು ದಿನನಿತ್ಯ ಆಗ್ತಾ ಇದೆ. ಪ್ರತಿ ವರ್ಷದಲ್ಲಿ ಇಷ್ಟೊಂದು ಹಗರಣಗಳಲ್ಲಿ ಹಣ ಸೋರ್ಕೊಂಡು ಹೋದರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಬಹುದು ಅನ್ನೋದನ್ನು ಯೋಚನೆ ಮಾಡಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದ ಮಾತು. 85ರಲ್ಲಿ ಅಂದು ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 1 ರೂಪಾಯಲ್ಲಿ 15 ಪೈಸೆ. 1 ಕೋಟಿ ರೂಪಾಯಲ್ಲಿ ಎಷ್ಟು ಹೋಗಿರ್ಬೋದು? 1,000 ಕೋಟಿ ರೂಪಾಯಲ್ಲಿ ಎಷ್ಟು ಹೋಗಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಭವಿಷ್ಯ ಅಭಿವೃದ್ಧಿ ಆದರೆ ಈ ದೇಶದಲ್ಲಿ ನಿಮ್ಮ ಮುಂದಿನ ಜೀವನ ಸಾರ್ಥಕವಾಗ್ತದೆ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಅದಕ್ಕೆ ದಾರಿ ಯಾವುದು? ಎಲ್ಲ ರೋಗಕ್ಕೂ ಮದ್ದಿದೆ. ಕ್ಯಾನ್ಸರಿಗೆ ಮದ್ದಿದೆ, ಕೋವಿಡ್ಗೆ ಮದ್ದಿದೆ, ಟ್ಯೂಬರ್ಕ್ಯುಲೋಸಿಸ್ಗೆ ಮದ್ದಿದೆ. ಎಲ್ಲ ರೋಗಕ್ಕೂ ಮದ್ದಿದೆ. ಆದರೆ ಈ ಒಂದು ರೋಗಕ್ಕೆ ಮಾತ್ರ ಮದ್ದಿಲ್ಲ. ಇದಕ್ಕೆ ಒಂದೇ ಒಂದು ದಾರಿ, ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ, ತೃಪ್ತಿ ಅನ್ನುವ ಗುಣ. ಕಂಟೆಂಟ್ಮೆಂಟ್ ಅಂತೇವೆ ಇಂಗ್ಲೀಷಲ್ಲಿ. ತೃಪ್ತಿಯನ್ನು ಖರೀದಿ ಮಾಡಬೇಕಾಗಿಲ್ಲ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹಾಕ್ತದೆ. ಅದರಿಂದ ಈ ದೇಶಕ್ಕಾಗುವಂಥ ಅನ್ಯಾಯವನ್ನು ನಾವು ಕಮ್ಮಿ ಮಾಡ್ಬೋದು. ಈ ದುರಾಸೆಯನ್ನು ನಿರ್ಮೂಲ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ಸೃಷ್ಟಿಕರ್ತನೇ ಮಾಡಿದ್ದು. ನೀನು ಯಾವುದನ್ನು ಮಾಡ್ತೀಯ ನೋಡೋಣ ಅಂತ. ಹಿಂದೆ ಸಮಾಜದಲ್ಲಿ ಇಂಥ ದುರಾಸೆ ರೋಗಿಗಳು ಭಾಳ ಕಮ್ಮಿ ಆಗಿದ್ದರು. ಇವಾಗ ಪ್ರಾಮಾಣಿಕರ ಸಂಖ್ಯೆ ಕಮ್ಮಿ ಆಗಿದೆ. ಪ್ರಾಮಾಣಿಕರ ಬಗ್ಗೆ ಇವತ್ತು ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. ಇದಕ್ಕೆ ದಾರಿ ಏನು? ಒಂದೇ ಒಂದು ದಾರಿ, ಈ ತೃಪ್ತಿ ಅನ್ನುವ ಗುಣವನ್ನು ಅಳವಡಿಸಬೇಕು. ಆದರೆ ನಿಮಗೆ ಹೇಳಿಕೊಡುವವರು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ನನ್ನ ಪೋಷಕರು ಹೇಳಿದ್ದನ್ನು ಆ ಪಾಠ ಮತ್ತೆ ಮತ್ತೆ ಹೇಳ್ತಾ ಇತ್ತು. ಆದ್ದರಿಂದ ಆ ತೃಪ್ತಿಯನ್ನು ಅಳವಡಿಸುವ ಒಂದು ದಾರಿ ಇತ್ತು.
ಇವತ್ತು ಸಮಾಜದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಗಂಡ ಹೆಂಡತಿಯರು ಇಬ್ಬರು ಕೆಲಸ ಮಾಡೋರು, ಕೆಲಸ ಅಂದರೂ ಕೂಡ ಒಂದು ರೋಗನೇ. ಅಲ್ಲೋದ್ರೆ ಪ್ರಮೋಷನ್ ಆಗಬೇಕು, ದೊಡ್ಡ ಪೋಸ್ಟಿಂಗಿಗೆ ಹೋಗಬೇಕು, ನನ್ನ ಹಿರಿಯರಿಗೆ ನಾನು ಅದಕ್ಕೆ ಅರ್ಹನಂತ ತೋರಿಸೋಕ್ಕೆ ಮಾಹಿತಿ ಪಡ್ಕೊಳ್ಬೇಕು, ಅದಕ್ಕೆ ಕೆಲಸದ ತಲೆನೋವನ್ನು ಮನೆಗೆ ತಂದು ಮನೆಯಲ್ಲಿ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇರುವಂಥ ಪೋಷಕರು ಭಾಳಷ್ಟು ಜನ ಇವತ್ತಿದ್ದಾರೆ. ಶಾಲೆಗೆ ಹೋದಾಗ ನೀತಿ ಪಾಠ ಇಲ್ಲ. ಎಲ್ಲಿ ಕಲಿಯೋದು ಮಕ್ಕಳು? ಐಫೋನ್ನಲ್ಲಿ ನೀತಿ ಇಲ್ಲ. ದುರಾಸೆ ಹೆಂಗೆ ಅಳವಡಿಸುವ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ಬೋದು. ವಿದ್ಯಾರ್ಥಿನಿಯರೇ, ಬೇರೆ ದಾರಿ ಇಲ್ಲ. ನಿಮ್ಮ ಭವಿಷ್ಯ ಸುಖವಾಗಿರಬೇಕಾದ್ರೆ ನೀವು ಮೊದಲು ಅದನ್ನು ಅಳವಡಿಸಬೇಕು. ನಾನೊಬ್ಬನಿಂದ ಏನು ಪ್ರಯೋಜನ ಅಂತ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ. ತೃಪ್ತಿ ಇದ್ದರೆ ಸಂತಸ ಇರ್ತದೆ. ದುರಾಸೆಯಿಂದ ಪಡೆದಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ಮೊದಲಾಗಿ ಬಂದಾಗ ಇಷ್ಟೇನಾ ಅನ್ನೋದು ಒಂದು ವಿಚಾರ, ಮತ್ತು ಬಂದರೆ ಇನ್ನೂ ಬೇಕು ಅನ್ನೋ ಒಂದು ವಿಚಾರ. ಅಷ್ಟೊಂದು ಹಣ ಬಂದ ನಂತರ ಅದನ್ನು ಮನೆಯಲ್ಲಿ ಇಟ್ಕೊಳ್ಳೋಕೆ, ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ. ಅದನ್ನು ಮನೆಯಲ್ಲಿ ಇಟ್ಕೊಳ್ಬೇಕು. ಮನೆಯಲ್ಲಿ ಇಟ್ಕೊಂಡ್ಮೇಲೆ ನಿದ್ದೆ ಬರಲ್ಲ. ರಾತ್ರಿ ಯಾರು ಈ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ದರೋಡೆಕೋರರು ಬರ್ತಾರೋ ಅನ್ನೋದು. ಕೆಲವು ತಿಂಗಳ ಹಿಂದೆ ಒಬ್ಬ ಸಂಸದನ ಮನೆಗೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ದಾಳಿ ಮಾಡ್ತಾರೆ. ಅಲ್ಲಿ 257 ಕೋಟಿ ರೂಪಾಯಿ ಕರೆನ್ಸಿ ನೋಟ್ ಕಂತೆ ಕಟ್ಟಿದ್ದನ್ನು ತಗೊಂಡು ಹೋಗ್ತಾರೆ. ಅವನಿಗೆ ಇನ್ನು ಹೇಗೆ ನಿದ್ದೆ ಬರ್ತದೆ? ತಿರ್ಗಾ ಅಕ್ರಮವಾಗಿ ಸಂಪತ್ತನ್ನು ಪಡಿಬೇಕನ್ನೋ ಆಸೆ ಇರ್ತದಲ್ಲ, ಖಂಡಿತವಾಗಿಯೂ ನಿದ್ದೆ ಬರಲ್ಲ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಸಿಕ್ತು, ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಮಾಡಿ ಏನೂ ತಪ್ಪಿಲ್ಲ. ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ, ಅದರಿಂದ ಸಂತಸ ಬರಲ್ಲ. ವಿದ್ಯಾರ್ಥಿನಿಯರೇ, ಇದು ಬಹಳ ಮುಖ್ಯವಾದದ್ದು. ಈ ಒಂದು ಮೌಲ್ಯವನ್ನು ನಾವು ಅಳವಡಿಸಿದರೆ ಮತ್ತೆ ನಮಗೆ ಈ ದುರಾಸೆ ಬರದೇ ಇದ್ದರೆ ಜೀವನ ಸಾರ್ಥಕ ಆಗ್ತದೆ. ನಾನು ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೇನೆ. ಇದ್ದದ್ರಲ್ಲೇ ಸಂತಸ ಪಡುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಬರಬೇಕು. ಹೌದು, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಜಿಗುಪ್ಸೆ ಬಂದೇ ಬರ್ತದೆ. ಭಾಳ ಕಷ್ಟಪಟ್ಟೆ, ನನಗೆ ಪ್ರಮೋಷನ್ ಸಿಕ್ಕಿಲ್ಲ, ನನಗೆ ಸಿಗಬೇಕಾದಂಥ ಸಂಪತ್ತು ಬರಲಿಲ್ಲ ಅಂತ ಬೇಜಾರು ಪಟ್ಕೊಳ್ಬೇಡಿ, ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಡಿ. ಯಾವುದೇ ವಿಚಾರದಲ್ಲಿ ಜಿಗುಪ್ಸೆ ಬಂದರೆ ಸ್ವಲ್ಪ ತಿರುಗಿ ನೋಡಿ ಹಿಂದೆ. ಎಷ್ಟು ಲಕ್ಷ 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 ಕೋಟಿ ವ್ಯಕ್ತಿಗಳು ನಿಮ್ಮ ಹಂತಕ್ಕೆ ಬರೆದವರಿದ್ದಾರೆ. ದೇವರು ಅವರನ್ನ ಪರಿಗಣಿಸಿ ನಿಮಗೆ ಜಾಸ್ತಿ ಕೊಟ್ಟಿರಬೇಕಲ್ಲ, ಅದರಲ್ಲಿ ಸಂತಸ ಪಡೀರಿ. ಐ ಆಮ್ ಬೆಟರ್ ದೆನ್ ದ ಅದರ್ಸ್. ಯಾವಾಗಲೂ ಜಿಗುಪ್ಸೆ ಬಂದರೆ ನಿಮ್ಮ ಮುಂದೆ ಇರುವವರು, ನಿಮ್ಮ ಮೇಲೆ ಇರುವವರನ್ನು ಜೊತೆ ನಿಮ್ಮನ್ನು ಹೋಲಿಸಬೇಡಿ. ಎಲ್ಲರಿಗಿಂತ ಮೇಲೆ ಒಬ್ಬ ಇದ್ದೇ ಇರ್ತಾನೆ. ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಿ ಅಂತ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಭವಿಷ್ಯ, ನನಗೆ ಇವಾಗಲೇ ಹೇಳಿದಂಗೆ ಮೊನ್ನೆ 16ನೇ ತಾರೀಕಿಗೆ 84 ಮುಗಿದಿದೆ, 85ರಲ್ಲಿ ಕಾಲಿಟ್ಟಿದ್ದೇನೆ. ಆದರೂ ಕೂಡ ಇವತ್ತು ಬೆಳಿಗ್ಗೆ 3:30 ಗಂಟೆಗೆ ಮನೆಗೆ ಹೊತ್ತು 4:15 ಗಂಟೆ ಮನೆ ಬಿಟ್ಟಿದ್ದೇನೆ. ಇವಾಗ 7 ಗಂಟೆಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಬೆಂಗಳೂರಲ್ಲಿ. ಯಾಕೆ? ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಭಾಳ ಇಷ್ಟ ಆಗ್ತಾ ಇದೆ. ನನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕನ್ನೋ ಒಂದು ಇಷ್ಟೇ ನನ್ನಲ್ಲಿ ಬರ್ತಾ ಇದೆ. ನಿಮ್ಮ ಜೀವನ, ನಿಮ್ಮ ಭವಿಷ್ಯ ಸರಿಯಾಗಿ ಇರಬೇಕಾದ್ರೆ ಮೊದಲು ತೃಪ್ತಿ ಅನ್ನೋ ಗುಣ, ಆಕಾಂಕ್ಷೆ ಕೂಡ ಇರಬೇಕು, ಅದರ ಜೊತೆ ತೃಪ್ತಿ ಕೂಡ ಇರಬೇಕು. ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಮಾನವೀಯತೆ.
ನಮ್ಮ ಹಿರಿಯರು ಹೇಳಿದ್ದಾರಲ್ಲ, ನಮ್ಮ ಕವಿಗಳು ಇದೇ ಭಾಗದವರು, ಏನೇ ಆಗು ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂದಾರಲ್ಲ. ಅದಕ್ಕೆ ಪೂರಕವಾಗಿ ಶಾಲಾ ಕಾಲೇಜಿಗೆ ಹೋಗಿದ್ದಾಗ ಇತರ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಅಲ್ಲಿ ನಾನು ಮಕ್ಕಳಿಗೆ ಒಂದು ಸಂದೇಶ ಕೊಡ್ತಾ ಇರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರು, ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ವಿದ್ಯಾರ್ಥಿ. ಹುಟ್ಟಿದ ತಕ್ಷಣ ನಾನು ನನ್ನವರು ಮಾತ್ರ ಅಲ್ಲ, ಎಲ್ಲರೂ ಎಲ್ಲ ವಿಚಾರದಲ್ಲೂ ನಿಮ್ಮ ಜವಾಬ್ದಾರಿ